ನಮಸ್ಕಾರ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಗಣೇಶ ಚತುರ್ಥಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಗಣೇಶನ ಪೂಜೆಗೆ ಯಾವ ರೀತಿಯಲ್ಲಿ ನಾವು ಆರತಿ ತಾಟನ್ನು ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿ ನಿಮಗೆ ಕಲಿಸಿಕೊಡುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಏನು ಮಾಡಿದ್ದೀನಿ, ಒಂದು ತಾಟಿನಲ್ಲಿ ಸುಣ್ಣದ ನೀರನ್ನು ನಾನು ಮಾಡ್ಕೊಂಡಿದ್ದೆ. ಫಸ್ಟಿಗೆ ಬಿಳೆ ಸುಣ್ಣ ಹುಡುಕಿ ಅದರದ್ದು ನೀರಿನಲ್ಲಿ ಕಲಿಸಿ ಅದನ್ನು ಒಂದು ಪೇಂಟಿನ ಥರ ಪೇಸ್ಟ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಅದೇ ಸುಣ್ಣದಿಂದ ಬ್ರಷನ್ನು ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತಿಯವರೆಲ್ಲ ಏನು ಮಾಡ್ತಿದ್ರು, ಒಂದು ಕಡ್ಡಿಗೆ ಸ್ವಲ್ಪ ಹತ್ತಿಯನ್ನು ಇಟ್ಟು ಅದರಲ್ಲೇ ಡಿಸೈನ್ ಮಾಡ್ತಿದ್ರು. ಬಟ್ ಬ್ರಷ್ ಅವೈಲೇಬಲ್ ಇದೆ ಅಂತ ಹೇಳಿ ಬ್ರಷನ್ನು ತೊಗೊಂಡು ನಾನು ಡಿಸೈನ್ ಮಾಡಿದ್ದೀನಿ. ಫಸ್ಟಿಗೆ ಏನು ಮಾಡಿದ್ದೀನಿ, ಸುಣ್ಣದಲೇ ಚಿಕ್ಕಿಗಳನ್ನು ತಾಟ್ನಲ್ಲಿ ಇಟ್ಟಿದ್ದೀನಿ. ಇದು 11ರಿಂದ 21 ಚಿಕ್ಕಿಯ ರಂಗೋಲಿ. ನೋಡಿ ನಾ ಯಾವ ರೀತಿ ಚಿಕ್ಕಿಗಳನ್ನು ಇಟ್ಟಿದ್ದೀನಿ ಅಂತ ಹೇಳಿ. ಇದು ಆ್ಯಕ್ಚುಲಿ ಗಣಪತಿ ಹಬ್ಬಕ್ಕಷ್ಟೇ ನಾವು ಈ ರಂಗೋಲಿಯನ್ನು ತೆಗಿತೀವಿ. ಇದು ಗಣಪತಿ ರಂಗೋಲಿ ಅಂತ ಹೇಳಿ ಇದಕ್ಕೆ ಕರಿತೀವಿ. ಇದನ್ನು ಮನೆ ಹೊರಗಡೆ ಎಲ್ಲ ಹಾಕಲ್ಲ, ದೇವ್ರ ಮುಂದೆ ಹಾಗೂ ಆರತಿ ತಾಟ್ ಮೇಲೆ ಅಷ್ಟೇ ಹಾಕ್ತೇವೆ ಇದನ್ನು. ಫಸ್ಟಿಗೆ ಏನು ಮಾಡಿದ್ದೀನಿ, ನಾನು 11ರಿಂದ 21 ಚಿಕ್ಕಿಗಳನ್ನು ಇಟ್ಕೊಂಡು ಅದರಲ್ಲಿ ಈ ರೀತಿ ಗಣಪತಿ ರಂಗೋಲಿಯನ್ನು ತೆಗಿತಾ ಇದ್ದೀನಿ. ಇದು ರಂಗೋಲಿ ನೀವು ಕಲ್ಕೊಡ್ರಿ ಇದನ್ನ, ಯಾಕಂದರೆ ಇದು ಗಣೇಶ ಚತುರ್ಥಿ ಹಬ್ಬಕ್ಕೆ ತೆಗೆಯುವಂಥ ವಿಶೇಷವಾದಂಥ ರಂಗೋಲಿ ಇದು. ಫಸ್ಟಿಗೆ ಏನು ಮಾಡಬೇಕು, ಇದರಲ್ಲಿ 6 ಸೈಡು 6 ದಿಕ್ಕಿನಲ್ಲೂ ಒಂದೊಂದು ನಕ್ಷತ್ರ ಟೈಪ್ ಡಿಸೈನ್ ಬರುತ್ತೆ. ಹಾಗೂ ಮಧ್ಯದಲ್ಲಿ ಒಂದು ಡಿಸೈನ್ ಬಂದು ಅದನ್ನು ಸುತ್ತಲೂ ಈ ರೀತಿ ಲೈನ್ಸ್ಲೇ ನಾವು ಕವರ್ ಮಾಡ್ತಾ ಹೋಗಬೇಕು. ನಾ ಯಾವ ರೀತಿ ಮಾಡಿದ್ದೇನಲ್ಲ ಅದೇ ರೀತಿಯಲ್ಲೇ ಎಲ್ಲ ದಿಕ್ಕಿನಲ್ಲೂ ನಾವು ಈ ರೀತಿಯಲ್ಲಿ ಮಾಡ್ಕೋಬೇಕು. ಹಾಗೂ ಮಧ್ಯದಲ್ಲಿ ಈ ರೀತಿಯಲ್ಲಿ ಚೌಕ ಆಕಾರಗಳನ್ನು ಮಾಡಿಕೊಂಡು ಪೂರ್ತಿ ರಂಗೋಲಿಯಲ್ಲಿ ಎಲ್ಲೆಲ್ಲಿ ನಾವು ಡಿಸೈನ್ ತೆಗೆದಿದ್ದೇವಲ್ಲ ಅದ್ರ ಸುತ್ತಲೂ ಇದೇ ರೀತಿಯಲ್ಲೇ ಬರುತ್ತೆ ಇದು. ನೋಡಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಒಂದು ಸಲ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು, ಅಂದರೆ ನಿಮಗೆ ಬರುತ್ತೆ. ಆಮೇಲೆ ಒಂದು ಬುಕ್ನಲ್ಲಿ ಈ ರಂಗೋಲಿನ ತೆಗೆದಿಟ್ಕೊಳ್ಳಿ. ಇದು ಗಣೇಶ ಚತುರ್ಥಿಯ ಸ್ಪೆಷಲ್ ರಂಗೋಲಿ ಇದು. ಆಮೇಲೆ ಮಧ್ಯದಲ್ಲಿ ಲೈನ್ಸ್ ಉಳಿದಿದೆಯಲ್ಲ, ಆ ಮಧ್ಯದಲ್ಲಿ ಇರೋ ಲೈನ್ಸಿಗೂ ಇದೇ ರೀತಿಯಲ್ಲೇ ಕವರಪ್ ಮಾಡ್ತಾ ಹೋಗೋದು. ಆ ನಕ್ಷತ್ರದ ಸುತ್ತಲೂ ಇದೇ ರೀತಿಯಲ್ಲೇ, ಫ್ಲವರ್ ಡಿಸೈನ್ ಸುತ್ತಲೂ ಇದೇ ರೀತಿಯಲ್ಲೇ ಕವರ್ ಮಾಡೋದು ರಂಗೋಲಿನ. ನಾವು ಸುಣ್ಣ ಹಾಗೂ ಕುಂಕುಮ ಎರಡನ್ನೂ ಯೂಸ್ ಮಾಡಿ ಈ ರೀತಿ ನಾವು ತಟ್ಟೆಯಲ್ಲಿ ಡಿಸೈನ್ ತೆಗೆದು ಆರತಿಯನ್ನು ಮಾಡ್ತೀವಿ ದೇವರಿಗೆ. ಇದು ರಂಗೋಲಿ ತೆಗೆದ ಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ಹಾಗೂ ಎಂಡ್ ಲೈನ್ಸ್ ಏನು ಬಂದಿದೆಯಲ್ಲ, ಆ ರಂಗೋಲಿಯಲ್ಲಿ ಬರುವಂಥ ಎಂಡ್ ಲೈನ್ಸನ್ನು ಈ ರೀತಿ ಎಂಡಿಗೆ ಕವರಪ್ ಮಾಡಿ ಅದನ್ನು ಕ್ಲೋಸ್ ಮಾಡಿಬಿಡ್ಬೋದು. ಅದನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಡಿ, ಈ ರಂಗೋಲಿಗೆ ಆಗ್ತಾ ಇದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇದು ರಂಗೋಲಿ ಈಗ. ನೆಕ್ಸ್ಟ್ ಏನು ಮಾಡಿದೆ, ನಾನು ಒಂದು ಬಟ್ಲಲ್ಲಿ 2ರಿಂದ 3 ಹನಿ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ಬ್ರಷ್ ಮುಖಾಂತರ ಅದನ್ನು ಸಣ್ಣದಾಗಿ ತುಂಬ್ತಾ ಬರ್ತಾ ಇದ್ದೀನಿ. ಒಂದೇನು ಅಂದರೆ, ಇದು ನೀವು ತುಂಬುವ ಟೈಮಿಗೆ ಇದೆಲ್ಲೂ ಸುಣ್ಣದ ಪಾರ್ಟಿಗೆ ಟಚ್ ಆಗಬಾರ್ದು. ಆ ರೀತಿ ಮಧ್ಯದಲ್ಲಷ್ಟೇ ಲೈನ್ಸನ್ನು ತೆಗೆದು ಈ ರೀತಿಯಲ್ಲಿ ಎಣ್ಣೆಯಿಂದ ಈ ಉಳಿದಿರುವಂಥ ಭಾಗವನ್ನು ತುಂಬಬೇಕು. ನಾ ಎಲ್ಲೆಲ್ಲಿ ಜಾಗ ಖಾಲಿ ಇದೆಯಲ್ಲ ಅಲ್ಲಿ ಎಲ್ಲ ಕಡೆಯೂ ತುಂಬಿದ್ದೀನಿ ಇದೇ ರೀತಿ. ಎಣ್ಣೆಯನ್ನು ತುಂಬಿ ಆದಮೇಲೆ ಮೇಲ್ಗಡೆ ಏನು ಮಾಡಿದ್ದೀನಿ, ಒಂದು ಶ್ರೀಯನ್ನು ಬರೆದಿದ್ದೀನಿ ಎಣ್ಣೆಯಲ್ಲಿ. ನಾವು ಕುಂಕುಮ ಉದುರಿಸಿದ ಮೇಲೆ ಅದು ಚೆನ್ನಾಗಿ ಕಾಣಿಸುತ್ತೆ ಅದು. ಈಗ ನಾ ಏನು ಮಾಡಿದ್ದೀನಿ, ಕುಂಕುಮವನ್ನು ಸೋಸುವುದರಲ್ಲಿ ಹಾಕಿ
ಅದರಲ್ಲಿ ಕುಂಕುಮವನ್ನು ಹಾಕಿ ಒಂದು ಸ್ವಲ್ಪ ಜರಡಿ ಹಿಡ್ದಿರೋ ಹಾಗೆ ಹಿಡ್ದಿರೋ ಅಂಥ ಕುಂಕುಮವನ್ನು ಅದ್ರ ಮೇಲೆ ಉದುರಿಸಿದ್ದೀನಿ. ಇದೇನಾಗುತ್ತೆ, ಇದೆಲ್ಲ ಎಲ್ಲೆಲ್ಲಿ ಎಣ್ಣೆ ಹತ್ತಿರುತ್ತಲ್ಲ ಅಲ್ಲೆಲ್ಲ ಕುಂಕುಮ ಹೋಗಿ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಆವಾಗ ಈ ಡಿಸೈನ್ ಏನು ವೈಟ್ರಲ್ಲೇ ನಾವು ತೆಗ್ದಿರ್ತೇವಲ್ಲ, ಸುಣ್ಣದಲ್ಲೇ ತೆಗ್ದಿರೋ ಅಂಥ ಡಿಸೈನು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಪ್ರತಿ ವರ್ಷವೂ ನಾನು ಕಲಿಸಿಕೊಟ್ಟುತ್ತಿರುತ್ತಿರುವಂಥ ಇದೆಲ್ಲ ಡಿಸೈನನ್ನು ಟ್ರೈ ಮಾಡಿ ಹಾಕಿ ನಿಮ್ಮ ಫ್ರೆಂಡ್ಸಿಗೆ ಇವರಿಗೆಲ್ಲ ಶೇರ್ ಮಾಡಿ ನಾನು ಕಲಿಸುತ್ತಿರುವಂಥ ರಂಗೋಲಿಗಳನ್ನು. ನಾನು ಹೇಳಿಕೊಡುತ್ತಿರುವಂಥ ಎಲ್ಲಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಹಾಗೂ ನಿಮ್ಮ ಕಮೆಂಟನ್ನು ದಯವಿಟ್ಟು ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು.